ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಡೆದ ಒಂದು ಅತ್ಯಂತ ಅಪರೂಪದ ಹಾಗೂ ಅಷ್ಟೇ ಆಘಾತಕಾರಿ ಘಟನೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವ ವಿಧಾನಸೌಧದ ಒಳಗೆ ಇವತ್ತು ನಡೆದಿದ್ದು ಅಕ್ಷರಶಃ ಸಂವಿಧಾನದ ಮೇಲಿನ ಸಮರ. ಒಂದ್ ಕಡೆ ಜನರಿಂದಲೇ ಆಯ್ಕೆಯಾದ ಸರ್ಕಾರ, ಮತ್ತೊಂದು ಕಡೆ ಸಂವಿಧಾನದ ರಕ್ಷಕ ಅಂತ ಕರೆಯಲ್ಪಡುವ ರಾಜ್ಯಪಾಲರು. ಇವರಿಬ್ಬರ ನಡುವಿನ ಶೀತಲ ಸಮರ ಇವತ್ತು ತಾರಕಕ್ಕೇರಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರೊಬ್ಬರು ಜಂಟಿ ಅಧಿವೇಶನಕ್ಕೆ ಬಂದು ಕೇವಲ ಒಂದೇ ಒಂದು ನಿಮಿಷ, ಹೌದು ಕೇವಲ ಒಂದೇ ಒಂದು ನಿಮಿಷ ಕೂಡ ಪೂರ್ಣವಾಗಿ ಭಾಷಣ ಮಾಡದೆ ರಾಷ್ಟ್ರಗೀತೆಗೂ ಕಾಯ್ದೆ ಹೊರನಡೆದಿದ್ದಾರೆ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಕೈಯಲ್ಲಿ ಹಿಡಿದಿದ್ದ ಪ್ರತಿಯನ್ನ ಪಕ್ಕಕ್ಕಿಟ್ಟು ತಾವೇ ಸಿದ್ಧಪಡಿಸಿಕೊಂಡಿದ್ದಂತಹ ಸಾಲುಗಳನ್ನ ಗೆಹಲೋಟ್ ಅವರು ಓದಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಶಾಸಕರು ಧಿಕ್ಕಾರವನ್ನ ಕೂಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸ್ಪೀಕರ್ ಅಸಹಾಯಕತೆ ತೋರಿದ್ದಾರೆ. ಇದು ಕೇವಲ ಒಂದು ಭಾಷಣದ ವಿಚಾರವಲ್ಲ, ಇದು ನರೇಗಾ ಹೆಸರಿನ ಬದಲಾವಣೆಯ ಸುತ್ತ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಪಾಲಿಟಿಕ್ಸ್ ಆಗಿದೆ. ಅಸಲಿಗೆ ರಾಜ್ಯಪಾಲರು ಯಾಕೆ ಹೀಗೆ ಮಾಡಿದ್ರು? ಬಿಕೆ ಹರಿಪ್ರಸಾದ್ ಸದನದಲ್ಲಿ ಅಷ್ಟೊಂದು ಜೋರು ಧ್ವನಿಯಲ್ಲಿ ಹೇಳಿದ್ದೇನು? 1996 ಮತ್ತು 2011ರಲ್ಲಿ ನಡೆದಿದ್ದ ಆ ಘಟನೆಗಳಿಗೂ ಇವತ್ತಿನ ಘಟನೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ನೇರ ವಾಗ್ದಾಳಿ ನಡೆಸಿದ್ಯಾಕೆ? ಹಾಗಾದ್ರೆ ರಾಜ್ಯಪಾಲರು ತಪ್ಪು ಮಾಡಿದ್ರ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದು ಸರಿಯೋ ತಪ್ಪೋ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ವಿಶೇಷ ಅಧಿವೇಶನಕ್ಕೆ ಸರ್ಕಾರ ಕರೆ ನೀಡಿತ್ತು. ವಾಡಿಕೆಯಂತೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ಆದ್ರೆ ಅಧಿವೇಶನ ಶುರುವಾಗುವ ಮೊದಲೇ ಒಂದು ಆತಂಕದ ಕಾರ್ಮೋಡ ಕವಿದಿತ್ತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇವರು ಅಧಿವೇಶನಕ್ಕೆ ಬರಲು ಹಿಂದೇಟು ಹಾಕಿದ್ರು ಎಂಬಂತಹ ಸುದ್ದಿ ಆಗ್ಲೇ ಹರಿದಾಡಿತ್ತು. ಆದ್ರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸ್ಪೀಕರ್ ಯು.ಟಿ. ಖಾದರ್ ಮತ್ತು ಇತರರು ಮನವೊಲಿಸಿದ ನಂತರ ರಾಜ್ಯಪಾಲರು ಸದನಕ್ಕೆ ಬರ್ತಾರೆ. ಎಲ್ಲರೂ ಅನ್ಕೊಂಡಿದ್ದು ಒಂದೇ, ರಾಜ್ಯಪಾಲರು ಬಂದ್ರು ಇನ್ನು ಸರ್ಕಾರ ಬರೆದುಕೊಟ್ಟಂತಹ ಭಾಷಣ ಓದ್ತಾರೆ ಅಂತ. ಆದ್ರೆ ಅಲ್ಲಿ ನಡೆದಿದೆ ಬೇರೆ. ಅಲ್ಲಿ ನಡೆದ ಆ ಕ್ಷಣಗಳು ಅತ್ಯಂತ ನಾಟಕೀಯವಾಗಿದ್ವು. ರಾಜ್ಯಪಾಲರು ಪೀಠದ ಮೇಲೆ ಕುಳಿತರು. ಸರ್ಕಾರದ ಪರವಾಗಿ ಸಿದ್ಧಪಡಿಸಲಾಗಿದ್ದಂತಹ ಭಾಷಣದ ಪ್ರತಿಯನ್ನ ಅವರು ತೆರೆಯೋದೇ ಇಲ್ಲ. ಬದಲಿಗೆ ಮೈಕ್ ಮುಂದೆ ನಿಂತು ಅವರು ಹೇಳಿದ್ದು ಕೇವಲ ಕೆಲವು ವಾಕ್ಯಗಳು. ಆರ್ಥಿಕ ಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ನನ್ನ ಸರ್ಕಾರ ಬದ್ಧವಾಗಿದೆ, ಅವರಿಗೆ ನನ್ನ ಶುಭಾಶಯಗಳು, ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೇ, ಬರೀ ಇಷ್ಟೇ ಹೇಳಿ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮುಗಿಸ್ಬಿಡ್ತಾರೆ. ಸರ್ಕಾರ 40 ಪುಟಗಳ ಭಾಷಣ ಬರೆದುಕೊಟ್ಟಿರ್ತಾರೆ. ರಾಜ್ಯಪಾಲರು ಓದಿದ್ದು ಬರೀ 4 ಸಾಲುಗಳನ್ನ ಮಾತ್ರ. ಈ ನಡೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಡ್ತು. ಸದನದಲ್ಲಿ ಕುಳಿತಿದ್ದ ಕಾಂಗ್ರೆಸ್ ಸದಸ್ಯರು ಒಮ್ಮೆಲೆ ಸಿಟ್ಟಿಗೆಳುತ್ತಾರೆ. ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಆಸನದಿಂದ ಎದ್ದು ನಿಂತು ಅತ್ಯಂತ ಜೋರು ಧ್ವನಿಯಲ್ಲಿ ನೀವು ಭಾಷಣವನ್ನ ಓದಲೇಬೇಕು, ಇದು ಸಂವಿಧಾನದ ನಿಯಮ ಅಂತ ಒತ್ತಾಯಿಸುತ್ತಾರೆ. ಆದ್ರೆ ರಾಜ್ಯಪಾಲರು ಯಾವುದನ್ನ ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ಗದ್ದಲದ ನಡುವೆಯೇ ಅವರು ಸಭಾಂಗಣದಿಂದ ಹೊರನಡೀತಾರೆ. ಅಲ್ಲಿಗೆ ಒಂದು ಇತಿಹಾಸ ನಿರ್ಮಾಣವಾಯಿತು. ಒಂದು ಕಪ್ಪು ಚಿಕ್ಕೆ ಬಿತ್ತು. ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ, ರಾಜ್ಯಪಾಲರು ಯಾಕೆ ಹೀಗೆ ಮಾಡಿದ್ರು? ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಈ ಜಗಳಕ್ಕೆ ಅಸಲಿ ಕಾರಣ ಏನು? ಇದರ ಉತ್ತರ ಇರೋದು ಹೆಸರಿನಲ್ಲಿ. ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ರಾಜ್ಯ ಸರ್ಕಾರ ಈ ವಿಶೇಷ ಅಧಿವೇಶನವನ್ನ ಕರೆದಿದ್ದೆ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರದ ನಡೆಯನ್ನ ವಿರೋಧಿಸಲು. ಕೇಂದ್ರ ಸರ್ಕಾರವು ನರೇಗಾ ಹೆಸರನ್ನ ಬದಲಾಯಿಸಿ ಅದಕ್ಕೆ ವಿಬಿಜಿ ರಾಮ್ಜಿ ಎಂಬಂತಹ ಹೊಸ ಕಾಯ್ದೆಯನ್ನ ತರಲು ಮುಂದಾಗಿದೆ ಎಂಬುದು ರಾಜ್ಯ ಸರ್ಕಾರದ ಆರೋಪ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಈ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಇದು ಕೇವಲ ಹೆಸರು ಬದಲಾವಣೆಯಲ್ಲ, ಈ ಯೋಜನೆಯ ಆಶಯವನ್ನೇ ಕೊಲ್ಲುವ ಪ್ರಯತ್ನ ಅಂತ ಸಿಎಂ ಕಿಡಿಗಾರಿದ್ದಾರೆ. ಹಾಗಾದ್ರೆ ಹಳೆಯ ನರೇಗಾ ಕಾಯ್ದೆಯಲ್ಲಿ ಏನಿತ್ತು? ಹಳ್ಳಿಗಾಡಿನ ಬಡ ಕಾರ್ಮಿಕರಿಗೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು. ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಕೂಲಿ ಸಿಗ್ತಾ ಇತ್ತು. ಆದ್ರೆ ಹೊಸ ರಾಮ್ಜಿ ಕಾಯ್ದೆಯಲ್ಲಿ ಈ ಗ್ಯಾರಂಟಿಗಳು ಇಲ್ಲ ಎಂಬುದು ಕಾಂಗ್ರೆಸ್ ಆರೋಪ. ಎಲ್ಲಿ ಕೆಲಸ ಮಾಡಬೇಕು ಎಂಬುದನ್ನ ಕೇಂದ್ರವೇ ನಿರ್ಧಾರ ಮಾಡುತ್ತೆ. ಸ್ವಂತ ಜಮೀನಿನ ಕೆಲಸಕ್ಕೆ ಅವಕಾಶವಿಲ್ಲದಿರಬಹುದು ಎಂಬ ಆತಂಕವೂ ಕೂಡ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವು ಸಾಲುಗಳನ್ನು ಸೇರಿಸಿತ್ತು. ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಗಾಂಧೀಜಿ ಅವರ ಹೆಸರನ್ನ ತೆಗೆದಿದೆ ಎಂಬ ಅಂಶಗಳು ಈ ಭಾಷಣದಲ್ಲಿದ್ವು. ಬಹುಶಃ ಇದೇ ಕಾರಣಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರು ನಾನು ಕೇಂದ್ರ ಸರ್ಕಾರವನ್ನ ಟೀಕಿಸುವ ಭಾಷಣವನ್ನ ಓದುವುದಿಲ್ಲ ಅಂತ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿ ಭಾಷಣವನ್ನೇ ತಿರಸ್ಕರಿಸಿದ್ದಾರೆ. ಇನ್ನು ಈ ಕಾನೂನಿನ ಪುಟವನ್ನ ತಿರುವಿ ಹಾಕೋಣ. ರಾಜ್ಯಪಾಲರು ಹೀಗೆ ಮಾಡಬಹುದಾ? ಅವರು ಸರ್ಕಾರ ಕೊಟ್ಟ ಭಾಷಣವನ್ನ ಓದಲೇಬೇಕಾ ಅಥವಾ ತಿರಸ್ಕರಿಸುವ ಅಧಿಕಾರ ಅವರಿಗಿದ್ಯಾ? ಇಲ್ಲಿ ನಾವು ಭಾರತದ ಸಂವಿಧಾನ ಆರ್ಟಿಕಲ್ 176 ಬಗ್ಗೆ ಮಾತನಾಡಬೇಕಾಗುತ್ತೆ. ಈ ವರ್ಷ ಮೊದಲ ಅಧಿವೇಶನದಲ್ಲಿ ಅಥವಾ ಹೊಸ ಸರ್ಕಾರ ರಚನೆಯಾದಾಗ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಆರ್ಟಿಕಲ್ ಅನ್ನ ಉಲ್ಲೇಖಿಸಿ ಗುಡುಗಿದ್ದಾರೆ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ತಮ್ಮ ಇಷ್ಟದ ಭಾಷಣವನ್ನ ಮಾಡುವಂತಿಲ್ಲ. ಸಚಿವ ಸಂಪುಟ ಅನುಮೋದಿಸಿ ಸಿದ್ಧಪಡಿಸಿದ ಭಾಷಣವನ್ನೇ ಅವರು ಓದಬೇಕು. ಇದು ಅವರ ಸಂವಿಧಾನಿಕ ಕರ್ತವ್ಯ ಅಂತ
ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎರಡು ವಾದಗಳಿವೆ. ಒಂದು ಕಡೆ ಸರ್ಕಾರದ ವಾದ, ನಾವು ಜನರಿಂದ ಆಯ್ಕೆಯಾದ ಸರ್ಕಾರ, ನಮ್ಮ ನೀತಿಯನ್ನ ನಮ್ಮ ದೂರನ್ನ ರಾಜ್ಯಪಾಲರ ಬಾಯಲ್ಲಿ ಹೇಳಿಸುವುದು ನಮ್ಮ ಹಕ್ಕು, ಅವರು ಅದನ್ನು ಓದಲೇಬೇಕು. ಇನ್ನೊಂದು ಕಡೆ ವಿರೋಧ ಪಕ್ಷ ಮತ್ತು ತಜ್ಞರ ವಾದ ಏನಂದ್ರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೂಡ ಹೌದು, ಅವರು ತಮ್ಮ ಬಾಯಲ್ಲೇ ಕೇಂದ್ರ ಸರ್ಕಾರವನ್ನ ದೂಷಿಸುವ ಸುಳ್ಳು ಆರೋಪವನ್ನ ಅಥವಾ ರಾಜಕೀಯ ಪ್ರೇರಿತ ಭಾಷಣವನ್ನ ಹೇಗೆ ಓದ್ತಾರೆ. ಆದ್ರೆ ಇಂದಿನ ಘಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು ಸ್ಪಷ್ಟವಾಗಿದೆ, ಇದು ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ. ರಾಜ್ಯಪಾಲರು ಅಧಿವೇಶನಕ್ಕೆ ಅಗೌರವವನ್ನ ತೋರಿದ್ದಾರೆ. ಇನ್ನು ವೀಕ್ಷಕರೇ, ರಾಜ್ಯಪಾಲರು ಭಾಷಣ ಮೊಟಕುಗೊಳಿಸಿದ್ದು ಇದೇ ಮೊದಲೇನಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇದಕ್ಕೂ ಮೊದಲು 2 ಬಾರಿ ಇಂತಹ ಘಟನೆಗಳು ನಡೆದಿವೆ. ಆದ್ರೆ ಇಂದಿನ ಘಟನೆ ಆ 2 ಘಟನೆಗಳಿಗಿಂತ ಭಿನ್ನವಾಗಿದೆ. ಅದು ಹೇಗಂತೀರಾ, ಬನ್ನಿ ನೋಡೋಣ. ಘಟನೆ ಒಂದು 1996ರಿಂದ 1999ರ ಅವಧಿ. ಅಂದು ಜೆಎಚ್ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ರು, ಖುರ್ಷಿಂ ಅಲಾಂ ಖಾನ್ ರಾಜ್ಯಪಾಲರಾಗಿದ್ರು. ಅಂದು ಕೂಡ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ಪೂರ್ತಿ ಓದಿಲ್ಲ. ಅವರು ಭಾಷಣದ ಮೊದಲ ಸಾಲು ಮತ್ತು ಕೊನೆಯ ಸಾಲನ್ನ ಮಾತ್ರ ಓದಿ ಮುಗಿಸಿದ್ರು. ಆದ್ರೆ ಅವರು ಸದನಕ್ಕೆ ಅಗೌರವ ತೋರದೆ ಓದಿದ್ದೇನೆ ಅಂತ ಪರಿಗಣಿಸಿ ಅಂತ ವಿನಂತಿಸಿದ್ರು. ಇನ್ನು ಘಟನೆ 2 2011 ಯಡಿಯೂರಪ್ಪ ವರ್ಸಸ್ ಭಾರತ್ ಧ್ವಜ್. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ರಾಜ್ಯಪಾಲ ಎಚ್ಆರ್ ಭಾರತ್ ಧ್ವಜ್ ಜೊತೆ ಭಾರಿ ಸಂಘರ್ಷವಿತ್ತು. ಆಗಲೂ ಭಾರತ್ ಧ್ವಜ್ ಅವರು ಭಾಷಣವನ್ನ ಕೇವಲ 2 ನಿಮಿಷ ಓದಿ ಭಾಷಣವನ್ನ ಸದನದಲ್ಲಿ ಓದಲಾಗಿದೆ ಅಂತ ಪರಿಗಣಿಸಬೇಕು ಅಂತ ಹೇಳಿ ಕುಳಿತುಕೊಳ್ತಾರೆ. ಅವರು ಸದನದಿಂದ ಹೊರನಡೆಯೋದಿಲ್ಲ. ಆದ್ರೆ ಇವತ್ತು ನಡೆದಿದ್ದು ಇವೆರಡಕ್ಕಿಂತ ಗಂಭೀರ. ರಾಜ್ಯಪಾಲ ಗೆಹ್ಲೋಟ್ ಅವರು ಓದಲಾಗಿದೆ ಅಂತ ಪರಿಗಣಿಸಿ ಅಂತ ಕೂಡ ಹೇಳಿಲ್ಲ. ಭಾಷಣದ ಮೊದಲ ಮತ್ತು ಕೊನೆಯ ಸಾಲನ್ನ ಓದಿಲ್ಲ. ಅವರು ನೇರವಾಗಿ ಜೈ ಹಿಂದ್ ಅಂತ ಹೇಳಿ ಹೊರಟು ಹೋಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ದು, ಹಿಂದೆ ಭಾಷಣ ಮೊಟಕುಗೊಳಿಸಿದ ಉದಾಹರಣೆಗಳಿವೆ, ಆದ್ರೆ ಹೀಗೆ ಭಾಷಣವನ್ನೇ ಸಂಪೂರ್ಣವಾಗಿ ತಿರಸ್ಕರಿಸಿ ಸದನದಿಂದ ವಾಕ್ಔಟ್ ಮಾಡಿದ ಉದಾಹರಣೆಗಳಿಲ್ಲ ಅಂತ. ಇದು ಇತಿಹಾಸದಲ್ಲೇ ಮೊದಲು. ಏನೋ ರಾಜ್ಯಪಾಲರ ಈ ನಡೆಗೆ ಕಾಂಗ್ರೆಸ್ ಪಾಳಿಯ ಕೆಂಡಾಮಂಡಲವಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರು ಗೋ ಬ್ಯಾಕ್, ಕೇಂದ್ರ ಸರ್ಕಾರ ಏಜೆಂಟ್ ಎಂಬ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬಿಯಂತೆ ವರ್ತಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಾನು ಮಾಡಿದ ತಪ್ಪನ್ನ ಮುಚ್ಚಾಕೊಳ್ಳಲು ರಾಜ್ಯಪಾಲರನ್ನ ಬಳಸಿಕೊಳ್ತಾ ಇದೆ. ಜನಪ್ರತಿನಿಧಿಗಳ ಸಭೆಗೆ ಇದು ಘೋರ ಅಪಮಾನ, ನಾವು ಇದನ್ನ ರಾಜ್ಯಾದ್ಯಂತ ಪ್ರತಿಭಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ ಮತ್ತೊಂದು ಕಡೆ ಬಿಜೆಪಿ ನಡೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ರಾಜ್ಯ ಸರ್ಕಾರ ಸುಳ್ಳುಗಳನ್ನ ಬರೆದು ರಾಜ್ಯಪಾಲರ ಕೈಯಲ್ಲಿ ಓದಿಸಲು ನೋಡ್ತಾ ಇದೆ. ರಾಜ್ಯಪಾಲರು ಸಂವಿಧಾನದ ರಕ್ಷಕರು, ಅವರು ಸುಳ್ಳು ಓದಬಾರದು ಎಂಬುದು ವಿರೋಧ ಪಕ್ಷದ ವಾದ. ಹಾಗಾದ್ರೆ ಮುಂದೇನಾಗುತ್ತೆ? ರಾಜ್ಯ ಸರ್ಕಾರ ಈಗ ಈ ವಿಚಾರವನ್ನ ಸುಮ್ಮನೆ ಬಿಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸದನದಲ್ಲಿ ಗೊತ್ತುವಳಿ ಮಂಡನೆ, ರಾಷ್ಟ್ರಪತಿಗಳಿಗೆ ದೂರು, ಕಾನೂನು ಹೋರಾಟ, ಈ ಎಲ್ಲಾ ಆಯ್ಕೆಗಳು ಸರ್ಕಾರದ ಮುಂದಿದೆ. ನರೇಗಾ ವಿಚಾರದಲ್ಲಿ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಸಿದ್ದರಾಮಯ್ಯ ಶಪಥ ಮಾಡಿದ್ದಾರೆ. ಏನು ಒಟ್ನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಸಂವಿಧಾನಿಕ ಹುದ್ದೆಯಲ್ಲಿರುವವರು ಮತ್ತು ಚುನಾಯಿತ ಸರ್ಕಾರದ ನಡುವೆ ಈ ಸಂಘರ್ಷ ಒಳ್ಳೆ ಬೆಳವಣಿಗೆಗಳಲ್ಲ. ನರೇಗಾ ಅಥವಾ ಯಾವುದೇ ಯೋಜನೆಯಾಗಲಿ ಅದು ಬಡವರಿಗೆ ಸಿಗಬೇಕಾದ ಹಕ್ಕು. ಆ ಹಕ್ಕಿಗಾಗಿ ನಡೆಯುವ ಹೋರಾಟದಲ್ಲಿ ಸಂವಿಧಾನದ ಮೌಲ್ಯಗಳು ಬಲಿಯಾಗಬಾರದು. ಸೊ ನಿಮ್ಗೇನ್ ಅನ್ಸುತ್ತೆ? ರಾಜ್ಯಪಾಲರ ನಡೆ ಸರಿಯೋ ಅಥವಾ ಸರ್ಕಾರದ ಹಠ ಸರಿಯೋ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.